ಉದ್ಘಾಟನೆ ಆಯಿತು. ನಮ್ಮಲ್ಲಿ ಪ್ರವಾಸೋದ್ಯಮಕ್ಕೊಂದು ಹೊಸ ಆಯಾಮ ಬಂದಂತೇಳಿ ನಾವು ಸಹ ಇದರಲ್ಲಿ ಸೇರ್ಕೊಂಡು ಮಾಡಿದ್ದೇವೆ. ಇದು ಮಾಡಿದ್ದು ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುನೀಲ್ ಕುಮಾರ್ಗೆ ಶಾಸಕರಾಗಲು ಮಾತ್ರ ಇದನ್ನು ಮಾಡಿದಾರಂತ ಈಗ ಇದು ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಒಂದು 33 ಅಡಿ ಎತ್ತರದ ಮೂರ್ತಿ, 15 ಟನ್ ತೂಕದ ಮೂರ್ತಿ. ಇದು ಜಗತ್ತಿನಲ್ಲಿ ಯಾರು ಮಾಡದ ಅಥವಾ ಇಷ್ಟರವರೆಗೆ ಯಾರು ಮಾಡದ ಒಂದು ಬಹಳ ವಿಚಿತ್ರವಾದ ವಿಷಯ ಏನಲ್ಲ ಬಂಧುಗಳೇ. ಇದು ಉದ್ಘಾಟನೆ ಆದ ನಂತರ ಎಲ್ಲ ಆರೋಪಗಳು ಹೇಗೆ ಕೇಳಿ ಬಂದು ನಿಮ್ಗೆ ಗೊತ್ತಿದೆ. ಅಲ್ಲಿರುವ ಎಲ್ಲ ಸಂಘಟನೆಗಳು, ಹಿಂದೂ ಸಂಘಟನೆಗಳಿರ್ಬೋದು, ಊರಿನವರಿರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡಿ ಪೇಮೆಂಟ್ ಸಿಗೋರಿದ್ದವರು, ಇವತ್ತು ಶಾಮಿಯಾನ ನನಗೆ ಪೇಮೆಂಟ್ ಆಗಿಲ್ಲ, JCB ನನಗೆ ಪೇಮೆಂಟ್ ಆಗಿಲ್ಲ, ಅಲ್ಲಿ ದುಡ್ಡು ಬಂತು ಅಂತ ಹೇಳ್ತಿರುವವರು ಶುರು ಮಾಡಿದ್ರು. ಅಣ್ಣ ಇದು ನಿಮ್ಗೆ ಗೊತ್ತಿಲ್ವಾ? ಏನಾಯ್ತು ಕೇಳಿದೆ. ಇಲ್ಲ, ಅದು ಪರಶುರಾಮನ ಕಂಚಿನ ಮೂರ್ತಿ. ಏನು ಕಂಚಿನ ಮೂರ್ತಿ ಅಲ್ಲ, ಅದು ನಕಲಿ ಮೂರ್ತಿ. ಕೇವಲ ಚುನಾವಣೆಗೆ ಅರ್ಜೆಂಟ್ ದುಡ್ಡಂತೇಳಿ ಸುನೀಲ್ ಕುಮಾರ್ 1 ತಿಂಗಳಲ್ಲಿ ಮಾಡಿ ತಂದು ನಿಲ್ಲಿಸಿ 2,04,00,000 ಮೂರ್ತಿಗೆ 2,50,00,000 ರೂಪಾಯಿಯ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ. ಖಾಲಿ ಅವರ ಆಡಂಬರಕ್ಕೋಸ್ಕರ. ಇಲ್ಲಿ ಯಾವುದೇ ಒಂದು ದೇವರನ್ನು ಸೃಷ್ಟಿ ಮಾಡಬೇಕು ಅಥವಾ ಪ್ರವಾಸೋದ್ಯಮ ತಾಣ ಆಗಬೇಕು ಅಥವಾ ಇಲ್ಲಿಂದ ಒಂದು ನಿರ್ಜೀವ ಕಲ್ಲಿಗೆ ಜೀವ ಕೊಡಬೇಕು ಅಥವಾ ನಮ್ಮ ಬೈಲೂರಿಗೆ ಒಂದು ಹೊಸ ಕಡೆಯನ್ನು ಕೊಡಬೇಕು, ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಅಂತೇಳಿ ಈಗ ಸ್ಪಷ್ಟವಾಗ್ತಾ ಉಂಟು. ಜನರ ಕೂಗು ಬಂದ ನಂತರ ಅದನ್ನು ಜನರ ಎದುರಲ್ಲಿ ಪ್ರಸ್ತುತಪಡಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂಬ ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರೊಟ್ಟಿಗೆ ಸೇರಿ ಚರ್ಚಿಸಿ ಇದನ್ನು ಹೇಗೆ ಮಾಡಬೇಕಂತ ಮಾತನಾಡಿ ಹೋಗುವಾಗ ಅಲ್ಲಿ ಏನಾಗಿದೆ ಅಂದ್ರೆ ಅದು ಫೈಬರ್ನ ಮೂರ್ತಿ, ಅದು ನಕಲಿ ಮೂರ್ತಿ ಅಂತ ಸ್ಪಷ್ಟವಾಯಿತು. ಆದರೂ ಅವರು ತನ್ನ ಬಳಿ ಇದ್ದ ಅಧಿಕಾರದ ಅವರು, ಯಾಕಂದ್ರೆ ಕಾರ್ಕಳದ ಶಾಸಕರವರಿಗೆ ಅವರ ಅವರ ಪ್ರಭಾವವನ್ನು ಬೀರಿಕೊಂಡು ನಿರ್ಮಿತಿ ಕೇಂದ್ರದವರು ಇದ್ರು ನಮ್ಮ ಅರುಣ್ ಕುಮಾರ್ ಅಂತ, ಅವರ ಮೂಲಕ ಅದನ್ನು ಪ್ರಭಾವ ಮಾಡಿ ನಮಗೆ ಮೂರ್ತಿಯನ್ನು ಪುನಃ ಸರಿ ಮಾಡಲಿಕ್ಕೆ ಉಂಟು ಅಂತೇಳಿ ಕೃಷ್ಣ ಆರ್ಟ್ ಗ್ಯಾಲರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ನೆವನ ಕೊಟ್ಟು ಅದರಲ್ಲಿ ಸ್ವಲ್ಪ ಬಿಲ್ಲನ್ನು ಚೇಂಜ್ ಮಾಡಿಕೊಂಡು ಅದೊಂದು 90 ಡಿಗ್ರಿ ಸ್ವಲ್ಪ ಆಂಗಲ್ ಚೇಂಜ್ ಮಾಡಿಕೊಂಡು ಅಂತೇಳಿ ಬಂದದ್ದು ನೀವು ಪೇಪರ್ ಎಲ್ಲ ಸ್ಪಷ್ಟವಾಗಿ ನೋಡಿದ್ವಿ. ಇದು ಅಷ್ಟು ಮಾತ್ರ ಸರಿಪಡಿಸಿರೋದು. ನಾವು ಅದು ಓಪನ್ ಆಗುವಾಗ ಸಹ ಹೇಳಿದ್ದೆವು, ಅದನ್ನು ಸ್ವಲ್ಪ ನ್ಯೂನತೆ ಸರಿ ಮಾಡಲಿಕ್ಕೆ ಉಂಟು ಅಂತ. ಏನು ಸರಿ ಮಾಡಲಿಕ್ಕೆ ಉಂಟು? ಬಿಲ್ಲು ಮತ್ತೆ ಆಂಗಲ್ ಅನ್ನು ಮಾಡಲಿಕ್ಕೆ ಉಂಟು ಅಂತೇಳಿ ರಥೋರಾತ್ರಿಯಾಗಿ ಅರ್ಧ ಮೂರ್ತಿಯನ್ನು ಎತ್ಕೊಂಡದ್ದು. ಅದು 100% ನಕಲಿ ಅಂತ ನಾವು ಹೇಳ್ತಾ ಇದ್ದೆವು. ಇಲ್ಲಿದೆ, ನಿಮಗೆ ನಾನು ಸ್ಪಷ್ಟವಾಗಿ ತೋರಿಸ್ತೇನೆ. ಇದು ಸುನೀಲ್ ಕುಮಾರ್ ಪ್ರತಿಷ್ಠೆ ಮಾಡಿದ ಪರಶುರಾಮನ ಮೂರ್ತಿ. ಇದರ ಜಿಲ್ಲಾಧಿಕಾರಿಗಳು ಬರ್ಬೋದು, ನಮ್ಮೊಟ್ಟಿಗೆ ಅವರ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ಬೋದು, ಅಥವಾ ಊರಿನಲ್ಲಿ ಈಗ ದಿನಕ್ಕೊಂದು ಹೇಳಿಕೆ ಕೊಡುವ ಸುನೀಲ್ ಕುಮಾರ್ ಹಿಂದ್ಗಡೆ ತಿರುಗುವವರು ಬರ್ಬೋದು. ಯಾಕಂದ್ರೆ ಇದು ಯಾವುದೇ ನಾನು ಬಿಜೆಪಿ ಪಕ್ಷದವರ ಬಗ್ಗೆ ಆಗಲಿ ಅಥವಾ ಹಿಂದೂ ಸಂಘಟನೆ ಬಗ್ಗೆ ಆಗಲಿ ಹಿಂದೂ ಧರ್ಮದವರ ಬಗ್ಗೆ ಖಂಡಿತ ಮಾತನಾಡೋದಿಲ್ಲ. ಯಾಕಂದ್ರೆ ಅವರು ದಿನ ನನಗೆ 100 ಕಾಲ್ ಮಾಡ್ತಿದ್ದಾರೆ. ಅಣ್ಣ, ಈ ವಿಷಯವನ್ನು ಹೊರಗೆ ತರಬೇಕು, ನೀವು ಬಹಳ ಸ್ಪಷ್ಟವಾಗಿ ಹೇಳಬೇಕು, ನಮ್ಮಲ್ಲಿ ಚುನಾವಣೆ ಈ ರೀತಿ ನಡೀಬಾರ್ದು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೆ ಈ ಸುನೀಲ್ ಕುಮಾರ್ ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಹಾಳು ಮಾಡಿದ್ದು. ಅದಕ್ಕೋಸ್ಕರ ಅವರಿಗೆ ಸ್ಪಷ್ಟವಾದ ನಮ್ಮ ಒಂದು ಸಂದೇಶ ಬೇಕು. ನೀವು ಇದನ್ನು ಸ್ಪಷ್ಟವಾಗಿ ಜನರಿಗೆ ಹೇಳಬೇಕು. ಯಾಕಂದ್ರೆ ನಕಲಿ ಅಂತ ಯಾರಿಗೂ ಯಾವ ಪ್ರೂಫ್ ಬೇಡ, ಓಪನ್ ಆಗಿ ಕಾಣ್ತಾ ಉಂಟು. ಅಲ್ಲಿ ನೇತಾಡ್ತಾ ಉಂಟು, ಅರ್ಥ ತಗೊಂಡೋದು. ಇದು ತಗೊಂಡೋಗಿ ಎಲ್ಲಿ ಉಂಟು ಅಂತ ಬೇಕು. ಬಹಳ ಬಂಧುಗಳೇ ಬೇಸರ ಆಗ್ತದೆ, ಮತ್ತೆ ದಿಗ್ಭ್ರಮೆ ಆಗ್ತದೆ. ಈ ಕೃಷ್ಣ ಆರ್ಟಿಗೆ ನಾನು ಅವರನ್ನು ನೋಡಿರ್ಲಿಲ್ಲ. ನಾನು ಮೊನ್ನೆನೇ ಅವರು ನನಗೆ ನಮ್ಮ ಕಾರ್ಕಳದ ಸಬ್ ಇನ್ಸ್ಪೆಕ್ಟರ್ ಅವರು ಬೆಂಗಳೂರಿಗೆ, ಅಂದ್ರೆ ನಮ್ಮ ಒಬ್ಬ ದಕ್ಷ SP ಅವರು ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ. ಮಾಡೋದರ ಒಂದನೇ ಭಾಗವಾಗಿ ಅವರನ್ನು ಕಾರ್ಕಳ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದ್ರು, SP ಎನ್ಕ್ವೈರಿ ಮಾಡಿದ್ರು, ಮತ್ತೆ ಅದನ್ನು ತರಲಿಕ್ಕೆ ಅಂತೇಳಿ ಅವರ ಪೊಲೀಸ್ ವ್ಯವಸ್ಥೆಯನ್ನು ಕಳಿಸಿದ್ರು. ಆಗ ನನಗೆ ಇದು ಹಾಜರು ಮಾಡಿದ್ದಕ್ಕೆ ನೀವು ಒಂದು ವೇಳೆ ಲಭ್ಯ ಇದ್ರೆ ಬರ್ಬೇಕಂತ. ನಾನು ಆಗ ತಾನೇ ವಿದೇಶದಿಂದ ಬಂದದ್ದು, ಇಂಡೋನೇಷಿಯಾದಿಂದ ಬಂದು ಜಸ್ಟ್ ಇಳಿದಷ್ಟೇ ಬೆಂಗಳೂರಿಗೆ. ಮತ್ತೆ ನನಗೆ 4 ಗಂಟೆ ಗ್ಯಾಪ್ ಇತ್ತು ನಾನು ಮಂಗಳೂರು ಬರಲಿಕ್ಕೆ. ಆ ಸಮಯದಲ್ಲಿ ಅವ್ರು ಹೇಳಿದಕ್ಕೆ ನಾನು ಕೃಷ್ಣ ಆರ್ಟಿಗೆ ಫಸ್ಟ್ ಟೈಮ್ ಅವರ ಆರ್ಟಿಗೆ ಹತ್ರ ಹೋಗಿ ನಾನು ಗೇಟ್ ಹತ್ರ, ಅವರ ಗೇಟ್ ಒಳಗೆ ಸಹ ಹೋಗಲಿಲ್ಲ. ಅಲ್ಲಿ ನಮ್ಮ ಇಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಇದ್ರು, ಅದರ ಜೊತೆಗೆ ಅಲ್ಲಿ ಬೆಂಗಳೂರಿನ ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವರ ಒಂದು ಹುಚ್ಚಾಟ ಕಿರಿಚಾಟ ಮಾಡಿದಾಗ ಆಶ್ಚರ್ಯ ಆಯ್ತು, ಏನ್ ನೀವು ಮಾಡ್ತೀವಿ, ಒಬ್ಬ ಕಲಾವಿದನೇವ ಅಂತೇಳಿ. ಉದಯ ಕುಮಾರ್ ಶೆಟ್ಟಿ ಬಂದಂತ ಮಾತಾಡಿದ್ದು ಈಗ ಸಹ ವಿಡಿಯೋ ಎಲ್ಲ ಕಡೆ ಹೊರಟು. ಅಷ್ಟು ದೊಡ್ಡ ನಡೆಸಿದೆ, ಇದು ಸೂಕ್ತವಾದ ಜಾಗ ಅಲ್ಲ, ಇದಕ್ಕೆ ಪೊಲೀಸ್ನವರಿದ್ದಾರೆ, ಮಾಜಾರ್ ಮಾಡಿದ್ದಾರೆ, ಬೇರೆ ಜನ ಬರ್ತಾರೆ. ನಾನು ಅಲ್ಲಿಂದ ಕಾರ್ ಹಾಕೊಂಡು ಸೀದಾ ಬಂದೇ ಬಿಟ್ರೆ ನಾನು ಒಂದೇ ಒಂದು ಮಾತನ್ನು ಕೃಷ್ಣ ನಾಯಕ ಆಡ್ಲಿಲ್ಲ. ಅವ್ರ ಹತ್ರ ಮಾತಾಡಿದ್ದು ಯಾಕೆ ಸ್ಪಷ್ಟತೆ ಕೊಡ್ತೇನೆ ಅಂದ್ರೆ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಇವಾಗ ನಾವು ಒಂದು ಜಾತಿಯ ಬಗ್ಗೆ ಮಾತಾಡಿದ್ರು, ಅಥವಾ ಪಂಗಡದ ಬಗ್ಗೆ ಮಾತಾಡಿದ್ರು, ಅಥವಾ ಬರುವಾಗ ಅಲ್ಲಿ ಮೂರ್ತಿ ತಗೊಂಡೋಗ್ಲಿಕ್ಕೆ ಮುಸ್ಲಿಂ ಬಂಧುಗಳನ್ನು ಕರ್ಕೊಂಡು ಬಂದಿದ್ದಾರೆ ಅಂತ. ನನ್ನ ಗಾಡಿಯಲ್ಲಿ ಡ್ರೈವರ್ ನಮ್ದು ಲಿಂಗಾಯತ ಸಮುದಾಯದಲ್ಲಿದ್ದು ಕಾರ್ನಾಡಿಗೆ ಒಬ್ಬರು ಮಗುವಿನ ನನ್ನ ಪಾರ್ಟ್ನರ್, ನಾವು ಇಂಡೋನೇಷ್ಯಾದ ಒಂದು ನಮ್ಮ ಹುಡುಗ ಇದ್ದು, ಅಷ್ಟು ಬಿಟ್ಟು ನನ್ನ ಜೊತೆಗೆ ಆಗಿರ್ಲಿಲ್ಲ.
ಅದರ ಜೊತೆಗೆ ಇದೆಲ್ಲ ಆಗಿದ ನಂತರ ಈಗ ಕೃಷ್ಣ ನಾಯಕ ಸ್ಪಷ್ಟನೆ ಏನಿದೆ, ನಾನು ಇಲ್ಲಿ ತಗೊಂಡೋದ ಈ ಫೈಬರ್ ನಕಲಿ ಮೂರ್ತಿಯನ್ನು ಕರಗಿಸಿ ಈಗ ಬಿಡಿ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಮತ್ತೆ ಅವ್ರು ಯಾಕೆ ಅಷ್ಟು ಕಿರಿಚಾಟ ಕಳ್ಳಾಟ ಮಾಡ್ತಾರೆ ಎಲ್ಲ ಮಾಡ್ತಾ ಇಲ್ಲ. ಪೊಲೀಸ್ನವರು ಬಂದಿದ್ದಾರೆ. ಪೊಲೀಸ್ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ಬಗ್ಗೆ ಅತ್ಯಂತ ಹೆಚ್ಚಿಗೆ ನಮಗೆ ಗೌರವ ಇದೆ. ಯಾಕಂದ್ರೆ ದೇಶದಲ್ಲೇ ನಂಬರ್ ಒಂದು ಪೊಲೀಸ್ ಇಲಾಖೆ ಅಂದರೆ ಕರ್ನಾಟಕ ರಾಜ್ಯ. ಅದರ ಬಗ್ಗೆ ಏನೆಲ್ಲ ನೋಡ್ಕೊಂಡು ಮಾಡಬೇಕು. ಅದು ಮಾಡೋದು ಬಿಟ್ಟು ಒಬ್ಬ ಕಲಾವಿದನೇ ಈ ಜಾತಿಯನ್ನು ಅದು ಇದನ್ನೆಲ್ಲ ಇದರ ಮಧ್ಯೆ ಹೇಳ್ತಾ ಮಾತಾಡ್ತಾರೆ ಅನ್ನೋದು ಬಹಳ ಒಂದು ಬೇಸರದ ಸಂಗತಿ. ಅದರ ಜೊತೆಗೆ ಈಗ ನಾವು ಎಣಿಸಿದ ಖಾಲಿ ಪರಶುರಾಮನ ಮೇಲೆ ಸೊಂಟದಿಂದ ಮೇಲೆ ತಗೊಂಡು ಹೋಗಿದ್ದ ಮೂರ್ತಿ ಮಾತ್ರ ನಕಲಿ, ಕೆಳಗಿಂದ ಅಸಲು ಇರ್ಬೋದು. ಯಾಕಂದ್ರೆ ಇಲ್ಲಿ ಒಂದು ದಿವಸ ನಾವೆಲ್ಲ ಪ್ರತಿಭಟನೆ ಮಾಡಿದಾಗ ಮುಸ್ತಫಾ ಅಂತ ನಮ್ಮ ಸಹೋದರ ಇಲ್ಲಿ ಜಾರ್ಖಂಡ್ ಮುಸ್ತಫಾ ಎನ್ನುವ ಹುಡುಗನ ಕೈಯಲ್ಲಿ ಬಿಜೆಪಿಯ ಒಬ್ಬ ಸಹೋದರ ಮುಸ್ತಫಾನ ಕೈಯಲ್ಲಿ ಓಡಿಸಿದ್ದಾರೆ. ಇದು ಹೌದನ್ನು ನೀವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಆನಂತರ ನಾವು ಎಣಿಸಿದೆವು ಆ ಸೊಂಟದಿಂದ ಕೆಳಗೆ ಇದು ನಿಜವಾದ ಮೂರ್ತಿ ಇರ್ಬೋದು, ಖಂಡಿತ. ಇನ್ನು ಮೇಲಿದ್ದೊಂದು ಪೊಲೀಸರನ್ನು ಹುಡುಕಿ ಹೌದು ಇದು ನಕಲಿ ಮಾಡಿದ್ದು ಹೌದು. ಇದು ನಮ್ಮ ಉದ್ದೇಶ ಇತ್ತೆ, ಸುನೀಲ್ ಕುಮಾರ್ ಕಾರ್ಕಳದವರಿಗೆ ದ್ರೋಹ ಮಾಡಿ ಶಾಸಕರಾಗಿದ್ದಂತ ಸ್ಪಷ್ಟ ಆಗುತ್ತೆ. ಧರ್ಮದ ಹೆಸರನ್ನು ಹೊಡೆದು ಜನರನ್ನು ಓಟು ತಗೊಂಡು ಅವರು ಮೇಲೆ ಆಗಿದ್ದಾರೆ. ಇದಿರಬಾರ್ದು. ಅವರು ರಾಜೀನಾಮೆ ಕೊಡಬೇಕು. ಕೇವಲ ಚುನಾವಣೆಯಿಂದ 3 ತಿಂಗಳು ಬಂದು ಈ ಒಂದು ಅವರ ಪ್ರಕ್ರಿಯೆಯನ್ನು ಮಾಡಿ ಇದನ್ನು ಉದ್ಘಾಟನೆ ಮಾಡಿ ರಾಜ್ಯದ ದೊರೆ ಬಸವರಾಯ ಬೊಮ್ಮಾಯಿಯವರನ್ನು ಕರೆಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ಅಂಗಾರವರನ್ನು ಕರೆಸಿ ಎಲ್ಲ ಮಂತ್ರಿಯವರನ್ನು ಕರೆಸಿ ಒಂದು ನಕಲಿ ಮೂರ್ತಿಯನ್ನು ಉದ್ಘಾಟನೆ ಮಾಡಿದರಂದ್ರೆ ಇದರಿಂದ ದೊಡ್ಡ ನಾಚಿಕೆಯ ವಿಷಯ ನಮ್ಮ ಜಿಲ್ಲೆಗೆ ಏನು ಅಂತ ತಾವು ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ನಾವು ಎಷ್ಟು ಹೇಳಿದ್ರು ಅದು ಎಲ್ಲಿದಾಗ ಮುಟ್ಟೋದು ಗೊತ್ತಿಲ್ಲ. ನೀವು ಸರ್ವ ಮಾಡಿದ್ರೆ ಇಡೀ ರಾಜ್ಯ ಇದು ಪ್ರಪಂಚಕ್ಕೆ ಇದನ್ನು ಸ್ಪಷ್ಟತೆಯನ್ನು ತಿಳಿಸುವ ಕೆಲಸವನ್ನು ಬಹಳ ಚಂದವಾಗಿ ಮಾಡುವುದು ಎನ್ನುವುದು ನನ್ನ ಅನಿಸಿಕೆ. ಅದರಿಂದ ಈಗ ನಿನ್ನೆ ಅವರು ಕರ್ಕೊಂಡ್ಬಂದ್ರೆ ಇದು ಪರಶುರಾಮನೆ ಮಾಡುವುದು, ಇದೆಲ್ಲ ಉದಯ ಶೆಟ್ಟಿ, ಸುಬೋಧರಾವ್ ಮತ್ತು ಅಶೋಕ್ ಅವರಿಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೇವರ ಮನಸ್ಸು ಏನು ನೋಡಿ, 2 ಪಾದ ಬಂದಿದೆ ವಸ್ತು. ನಮ್ಮ ಕಾರ್ಕಳ ಪುನಃ 2 ಕಾಲನ್ನು ಮಾಡುವ ಅಗತ್ಯತೆ ಏನಿತ್ತು? ಪಾದವನ್ನು ಮಾಡುವ ಅವಶ್ಯಕತೆ ಏನುಂಟು? ಇದು ನೀವು ಬರಬೇಕು ಅಂತ. ಇವತ್ತು ಕೆಲವು ಪೇಪರ್ಗಳೆಲ್ಲ ಒಂದು ಸಂಶಯದಲ್ಲಿ ಬರೆದಿದ್ದಾರೆ. ನನ್ಗೆ ಬಹಳ ಬೇಸರ ಆಯಿತು ನೋಡಿ. ಏನು ತೊಂದರೆ ಇಲ್ಲ, ನಾನು ಈ ಒಂದು ಪತ್ರಿಕೆ ಗೋಷ್ಠಿ ಮೂಲಕ ಆ ಮಾಧ್ಯಮ ಬಂಧುಗಳಿಗೆ ಹೇಳ್ತೇನೆ, ದಯವಿಟ್ಟು ನೀವು ಸ್ವಲ್ಪ ಅದನ್ನು ಖಾರವಾಗಿಯೂ ಜೋರಾಗಿಯೂ ಜನರಿಗೆ ಅರ್ಥ ಆಗುವಾಗ ಬರಬೇಕು. ಯಾಕಂದ್ರೆ ಇಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಪುನಃ ರಾಜಕೀಯವಾಗಿ ಯೂಸ್ ಆಗ್ತದೆ. ಧಾರ್ಮಿಕ ಮುಖಂಡರು ಇಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ. ನೀವು ನೋಡಿದ್ದೀರಿ, ನಮ್ಮಲ್ಲೆಲ್ಲ ಸಾವಿರಾರು ಕೋಟಿ 100 ಕೋಟಿ ಖರ್ಚು ನಮ್ಮ ಕೃಷ್ಣ ನಾಯಕ ಖಾಲಿ ಯಾಕೆ ಮಾಡಬೇಕು? ಇದು ನೋಡಿ, ಇದು ಪರಶುರಾಮನ ಮಹಿಮೆ, ಇದು ನಮ್ಮ ಒಂದು ದೇವರ ಮಹಿಮೆ. ದೇವರು ತನ್ನ ಸತ್ಯವನ್ನು ತೋರಿಸ್ತಾರೆ ಅಂತ ಹೇಳುವುದಕ್ಕೆ ಇದೇ ಒಂದು ಸಾಕ್ಷಿ. ನಿನ್ನೆಯಿಂದ ಅವರ ಚೀರಾಟ, ಕೃಷ್ಣ ನಾಯಕನ ಒಂದು ನಾಟಕದ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನಗೆ ಬಹಳ ಬೇಸರವಾಯಿತು ಅಷ್ಟೇ. ನನಗೆ ಸುಮಾರು ಜನ ಕೇಳಿದ್ರು, ಉದಯನಲ್ಲಿ ಈಗಲೂ ಸ್ಪಷ್ಟನೆ ಕೊಡಬೇಕು, ಏನ್ ಮಾಡ್ತಿದ್ರೆ ಕೇಳಿದ್ರು. ಅಣ್ಣ ಏನು ನಾಳೆ ಮುಖ ಬಲಿನ ಅಂತ ಸುದ್ದಿ ಬಂದಿದೆ ಕೇಳಿದ್ರು. ಇಲ್ಲಿ ಅದಕ್ಕಲ್ಲ. ಹಾಗೆ ನನಗೆ ತಾಳ್ಮೆ ಇದೆ. ನಾನು ಈ ಪ್ರಕರಣದ ಬಗ್ಗೆ ಸುಮಾರು 1 ವರ್ಷದಿಂದ ಕಾಯ್ತಾ ಇದ್ದೇನೆ. ನಾನು ಎಲ್ಲೂ ನನ್ನ ಪ್ರತಿ ಕೇಳಲಿಲ್ಲ, ನನಗೆ ಅವಸರವೂ ಇಲ್ಲ. ನಾನು ಹೇಳಿದ ಸುನೀಲ್ ಕುಮಾರ್ಗೆ ನೀವು ಫೈಬರ್ ಮಾಡಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಾವು ಕೇಳಲಿಲ್ಲ. ಅವ್ರು ಮಾಡಿದ ಕೆಟ್ಟ ಕೆಲಸ ಒಂದು ಸ್ವಲ್ಪ ಹೊರಗೆ ಬಂದಿದೆ. ಇನ್ನು ಒಂದೊಂದೇ ಸುಮಾರಷ್ಟು ಕೆಲಸಗಳಿವೆ. ಅದನ್ನು ನಿಮ್ಮ ಮುಂದೆ ಹೇಳ್ತೇನೆ ನಾನು. ಇದು ನೋಡಿ, ಪರಶುರಾಮರ ಬಗ್ಗೆ ನೀವು ಇದು ಇನ್ನೊಂದು 4 ದಿನ ಬಿಟ್ಟು ಅವರ ಬಟ್ಟಲಿದ್ದಾರೆ ಹಿಂದುಗಡೆ ತಿರುಗುವವರು. ಅವರ ಹೆಸರು ಬೇಕಾದ್ರೆ ಹೇಳ್ತೇನೆ ನಾನು, ಯಾಕಂದ್ರೆ ಹೇಳುವಂತ ಅವಶ್ಯಕತೆ ಇದೆ. ಕಾರ್ಕಳದಲ್ಲಿ ಗೊತ್ತಾಗಬೇಕು ಸ್ವಲ್ಪ ಜನರಿಗೆ. ಇದು ಭಾಜಪ ಪಕ್ಷದವರಲ್ಲ, ಹಿಂದೂ ಸಂಘಟನೆಯವರಲ್ಲ. ಇದೆಲ್ಲ ಮಾಡಲು ಸುನೀಲ್ ಕುಮಾರ್ನ ಒಂದು ಅನ್ಯಾಯಗಳನ್ನು ತಿರುಗುವವರು. ಇದನ್ನೇ ಕೈ ಅಂತ ಹೇಳಿದ್ರು. ಉದಯ ಶೆಟ್ಟಿ ಗೊತ್ತಾಗಿಲ್ಲ, ಇದು ಕೈ ಅಂತ ಹೇಳಿದ್ರು ಪ್ರಾರ್ಥನೆ. ಇಂಥ ಸುಳ್ಳನ್ನು ಅವರು ನಿಖರವಾಗಿ ಬಹಳ ಸಂಸ್ಥೆಗಳಿಗೆ 100 ಸುಳ್ಳನ್ನು ಅದನ್ನು ಹೇಳ್ತಾ ಸತ್ಯ ಪರಿವರ್ತಿಸಿದ್ದಾರೆ. ಆಟ ಕಡೆ ಹೇಳುವ ಮುನ್ನಾರು ಶುರು ಮಾಡಿದ ಸುದ್ದಿ ಬಂತು. ಅದು ಪರಶುರಾಮ ದೊಡ್ಡ ಮೂರ್ತಿ ಅಲ್ಲ, ಇದು ದೊಡ್ಡ ಕೈ ಇರುತ್ತೆ ಅಂತ ಹೇಳಿ ರೆಡಿ ಮಾಡಿದ ಸುದ್ದಿ ಬಂದಿದೆ. ಒಂದು ಕಡೆ ನೀವು ವಿಚಲಿತರಾಗಬೇಕು, ಇದು ಖಂಡಿತ ಕಾಲು. ಅದರಿಂದ ಅಲ್ಲಿ 2 ಬೆಟ್ಟದಲ್ಲಿ ಕಾಲಿರುವಾಗ, ಸೊಂಟದ ಮೂರ್ತಿ ಇರುವಾಗ ಇದು ಒಂದು ವೇಳೆ ನಾವು ಸತ್ಯ ಇರ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ದೆವು. ಈಗ ಅದು ನಕಲಿ ಅಂತ ಗೊತ್ತಾಗಿ ಬಹಳ ಬೇಸರ ಆಯಿತು. ನಾವು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ, ಯಾಕಂದ್ರೆ ದಕ್ಷ ಜಿಲ್ಲಾಧಿಕಾರಿ ವಿಜಯಕುಮಾರಿ ಮೇಡಮ್ ಇದ್ದಾರೆ, ಹಾಗೆ ಪೊಲೀಸ್ ವರಿಷ್ಠರಾಗಿದ್ದಾರೆ ಅರುಣ್ ಕುಮಾರ್ ದಕ್ಷವಾಗಿದ್ದಾರೆ. ಅವರು ಇದು ಸುನೀಲ್ ಕುಮಾರ್ ತಕ್ಕೋ ಆದೇಶ ನಿಲ್ಲಿಸಿದ ಸೊಂಟಕ್ಕಿಂತ ಮೇಲಿನ ಮೂರ್ತಿ ಎಲ್ಲಿ ಉಂಟಾಗಬೇಕು. ಅರುಣ್ ಕುಮಾರ್ ಮನೆಯಲ್ಲಿ ಉಂಟ, ಸಮುದ್ರ ಪಾಲಾಗಿಲ್ಲ, ಎಲ್ಲಿ ಉಂಟಂತ ಹೇಳಿ ಬಹಳ ಸ್ಪಷ್ಟವಾಗಿದೆ. ಏಕೆ ನಮ್ದು ಇನ್ನೊಂದು ಹೋರಾಟ ಮುಗಿಲಿಲ್ಲ ನೋಡಿ. ಇದು ಆವತ್ತಿನ ಮೂರ್ತಿಯ ತಲೆ ನೋಡಿ, ಇವತ್ತಿನ ಮೂರ್ತಿಯ ತಲೆ ನೋಡಿ.
ಆಯ್ತು, ಅವರು ಕರಗಿಸಿ ಮಾಡಿದ್ರೆ ಎಲ್ಲಾದ್ರೂ ಒಂದು ದೇವಸ್ಥಾನ ಬಂದು ಪ್ರಮಾಣ ಮಾಡಲಿ, ನಾವೆಲ್ಲ ನಾಯಕರು ಇಲ್ಲಿ ರೆಡಿ ಇದ್ದೀವಿ ಅವರೊಟ್ಟಿಗೆ ಬರಲಿಕ್ಕೆ. ಏನು ಅವರಿಗಿಂತ ನಾಚಿಕೆ ವಿಷಯ ಏನಿದೆ ಹೇಳಿ? ಪುನಃ 100 ಸಲ ಸುಳ್ಳು ಹೇಳಿ ಸತ್ಯ ಅಂತ ಪ್ರತಿಬಿಂಬಿಸುವ ದೊಡ್ಡ ಒಂದು ಹುನ್ನಾರವನ್ನು ಮಾಡ್ತಿರೋ ಸುನೀಲ್ ಕುಮಾರ್ಗೆ ಖಂಡಿತ ನಾನು ಹೇಳ್ತೇನೆ, ಇವಾಗ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ಕೊಡಬೇಕು. ಇದರ ಸತ್ಯಾಸತ್ಯತೆ ಹೊರಗ್ತಾ ಇಲ್ಲ. ನಾವು ಹೇಳಿ ಸುಳ್ಳು ಅಂತ ಹೇಳಿ ನಮ್ಮ ಮೇಲೆ ಅಲ್ಲಸಲ್ಲದ ತುಂಬಾ ಆರೋಪ ಮಾಡಿದ್ದಾರೆ. ಅದಕ್ಕೆ ನಮಗೆ ಯಾವತ್ತೂ ಬೇಸರ ಇಲ್ಲ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಇದನ್ನ ಹೇಳುವುದೇ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಆ ಬಗ್ಗೆ ಮನವಿ ಕೊಟ್ಟಿದ್ದಾರಂತೆ. ಮತ್ತೆ ನಾನು ಆ ಕೃಷ್ಣನಾಯಕನ ಕಾಂಪೌಂಡ್ ಹತ್ತಿರಕ್ಕೆ ಹಾಕಿ ಹೋದೆ, ಏನು ಮಾಡಿ ಅಂತ ನಿಮ್ಮ ಮೂಲಕ ಸ್ಪಷ್ಟನೆ ಕೊಟ್ಟೆ. ಯಾವುದೇ ಜಾತಿ ವಿಚಾರವನ್ನು, ಮತದ ವಿಚಾರವನ್ನು, ಈ ವಿಚಾರಕ್ಕೆ ಕರೆತರುವ ಉದ್ದೇಶವನ್ನು ನಾನು ಜೀವನದಲ್ಲಿ ಮಾಡುವುದಿಲ್ಲ. ಮತ್ತೆ ಕಲಾವಿದರ ಬಗ್ಗೆ ಉದ್ದೇಶಕ್ಕೆ ಎಷ್ಟು ಗೌರವ ಉಂಟಂತ ನನಗೆ ಕೃಷ್ಣನಾಯಕನ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಇಡೀ ಉಡುಪಿ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ನಾನು ಯಾರು, ನಾನು ಎಂತ, ನಾನು ಏನು ಮಾಡ್ತಿದ್ದೇನೆ ಅನ್ನೋ ಸ್ಪಷ್ಟವಾದ ನಿಲುವು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಇವತ್ತು ಬಹಳ ಇನ್ನು ಪುನರಾವರ್ತಿ ಹೇಳ್ತೇನೆ, ಇದು ಇನ್ನು ಪುನಃ ರಿಪೀಟ್ ಆಗೋದ್ರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರದಲ್ಲಿ ಎಲ್ಲರೂ ಸೇರಿಕೊಂಡು ಆ ಒಂದು ತಗೊಂಡೋದ ಸ್ವಂತದ ಮೇಲಿಂದ ತಗೊಂಡೋದ ಮೂರ್ತಿ ಎಲ್ಲಿ ಉಂಟಂತ ಹೇಳಿ ಇಡೀ ಸ್ಪಷ್ಟವಾಗಿ ಉಡುಪಿಯ ಇಡೀ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಬೇಕು. ಸುನೀಲ್ ಕುಮಾರ್ ಯಾವ ರೀತಿ MLA ಆದರು, ಯಾವ ರೀತಿ ಶಾಸಕರಾದರು, ತನ್ನ ಒಂದು ಅಧಿಕಾರದ ಅವಧಿಯ ದುರುಪಯೋಗವನ್ನು ಹೇಗೆ ಮಾಡಿಕೊಂಡ್ರು ಅಂತ. ಸುಮಾರು 11 ಕೋಟಿ ಈ ಒಂದು ಆಡಳಿತ ಮಂಜೂರಾತಿಯಾದ ಈ ಯೋಜನೆ, ಅದರಲ್ಲಿ 6,70,00,000 ರೂಪಾಯಿ ಈಗಾಗಲೇ ಬಿಡುಗಡೆಯಾಗಿದೆ. ಇವತ್ತದು ನೀರು ಕುಡಿತಾ ಉಂಟು. ನೋಡುವಾಗ ನಮಗೆ ಬೇಸರ ಆಗ್ತಾ ಉಂಟು. ಇದಕ್ಕೆ ಕಾರಣೀಕರ್ತರು ಕಾಂಗ್ರೆಸ್ನವರನ್ನ ಬಿಂಬಿಸ್ತಿದ್ದಾರೆ. ಇದೇ ಕಾರಣ ಕಾಂಗ್ರೆಸ್ನವರ ಸುನೀಲ್ ಕುಮಾರ್ ನೋಡ್ಬೇಕು. ಇದು ಪರಶುರಾಮ ದೇವರೇ ನಮ್ಮ ಜನರನ್ನು ಮತ್ತೆ ಅಲ್ಲಿ ಬಂದ ಎಲ್ಲ ಅತಿಥಿಗಳನ್ನು ಉಳಿಸಿದ್ದು. ಒಂದು ವೇಳೆ ಗಾಳಿ ಬಂದು ತಲೆಗೆ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಪರಿಣಾಮ ಅಂತ ಆ ದೇವರೇ ಬಲ್ಲ. ಅದರಿಂದಾಗಿ ಖಂಡಿತ ಈ ಬಗ್ಗೆ ಜನರ ಕಣ್ಣಿರಿಸುವ ಕೆಲಸ ಮಾಡ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ.